ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೈನ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಈಗ ಈ ಫುಲ್ ಪ್ಲೇ ಲಿಸ್ಟ್ ಅಲ್ಲಿ ಈಗ ಮಾಡಲ್ ಒನ್ ಇಂದ ಮಾಡಲ್ 5 ವರ್ಗೂ ಏನೇನ್ ಕ್ವಶನ್ಸ್ ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರ ಅದಕ್ಕೆ ಅರ್ಥ ಬೇಕಲ್ವಾ? ಸೊ ಈಗ ಅರ್ಥನ ನಾವೀಗ ನೋಡ್ತಾ ಹೋಗೋಣ. ಸೊ ಈಗ ಫಸ್ಟ್ನೇ ವಿಡಿಯೋದಲ್ಲಿ ನಾವು 1A ದಲ್ಲಿ ಏನ್ ಕ್ವಶನ್ ಇದೆ ಅದಕ್ಕೆ ಏನ್ ಆನ್ಸರ್ ನಾವು ಬರೀಬೇಕು. ಸೊ ಅದೇ ಆನ್ಸರ್ ಬರೀಬೇಕಾ, ಅದಕ್ಕೆ ಇಷ್ಟೇ ಬರೀಬೇಕಾ, ಎಲ್ಲದಕ್ಕೂ ಈ ವಿಡಿಯೋ ಸೊಲ್ಯೂಷನ್ ಆಗಿರುತ್ತೆ. ಫಸ್ಟ್ ಕ್ವಶನ್ ಏನು ಅಂದ್ರೆ ಡಿಫೈನ್ ಪ್ಯಾರಲ್ ಕಂಪ್ಯೂಟಿಂಗ್. ಸೊ ಕ್ವಶನ್ ಕ್ಲೀನ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಆನ್ಸರ್ ಮಾಡಕ್ ಹೋಗೋದು. ಸೊ ಕ್ವಶನ್ ಏನೇ ಕೊಟ್ಟಿರ್ಲಿ, ಇದೇ ಕೊಟ್ಟಿರ್ಲಿ ಅಥವಾ ಇದು ಬಿಟ್ಟು ಬೇರೆ ತರನೇ ಉಲ್ಟಾ ಪಲ್ಟಾ ಕೊಟ್ಟಿರ್ಲಿ ಅಂದ್ರೆ ಸೊ ಉಲ್ಟಾ ಪಲ್ಟಾ ಮಾಡಿ ನಿಮ್ಗೆ ಯಾವ ತರ ಬೇಕಾದ್ರೂ ನೀವು ಸ್ಪ್ಲಿಟ್ ಮಾಡಿ ಕ್ವಶನ್ ನ ಕೇಳೋ ಚಾನ್ಸ್ ಇರುತ್ತೆ. ಸೊ ಇದೇ ತರ ಬರೀಬೇಕು ಅಂತ ಏನಿಲ್ಲ, ಯಾವ ತರ ಬೇಕಾದ್ರೂ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ಆ ಕ್ವಶನ್ಸ್ಗೆ ಬಟ್ ಆನ್ಸರ್ಸ್ ಮಾಡೋ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಏನು ಅಂದ್ರೆ ಟೆಕ್ನಾಲಜಿಕಲಿ ಆ ಇಂಗ್ಲಿಷ್ ವರ್ಡ್ಸ್ ನ ಪೋಣಿಸಿ ಬರೀತಾರಲ್ಲ ಅದೇ ಸೊ ಟೆಕ್ನಾಲಜಿ. ಇದನ್ನ ನೀವು ಕ್ಲೀನಾಗಿ ಕಲ್ತಿದ್ರೆ ನೀವು ಏನೇ ಕ್ವಶನ್ ಕೊಟ್ಟರು ನೀವು ಆನ್ಸರ್ ಬರೀಬಹುದು. ಓಕೆ, ಸೊ ಈಗ ಫಸ್ಟ್ ಈ ತರ ಏನಾದ್ರು ಈ ಕ್ವಶನ್ ಕೊಟ್ರೆ ನೀವು ಯಾವ ತರ ಬರೋದು ಆನ್ಸರ್ ಅಂತ ಈಗ ನೋಡ್ತಾ ಹೋಗೋಣ. ಡಿಫೈನ್ ಪ್ಯಾರಲ್ ಕಂಪ್ಯೂಟಿಂಗ್ ಅಂಡ್ ಎಕ್ಸ್ಪ್ಲೈನ್ ವೈ ಪ್ಯಾರಲ್ ಪ್ರೋಗ್ರಾಮಿಂಗ್ ಇಸ್ ರಿಕ್ವೈರ್ಡ್ ಇನ್ ಮಾಡರ್ನ್ ಕಂಪ್ಯೂಟರ್ ಸಿಸ್ಟಮ್. ಓಕೆನಾ, ಫಸ್ಟ್ ಡೆಫಿನೇಷನ್ ನೀವು ಬರೀಬೇಕು. ಡೆಫಿನೇಷನ್ ಏನೇನು ಬರೀಬೇಕು, ಸೊ ಇದು ಈ ಕ್ವಶನ್ 10 ಮಾರ್ಕ್ಸ್ ಕೇಳ್ತಾರೆ ಅಥವಾ 8 ಮಾರ್ಕ್ಸ್ ಬೇಕಾದ್ರೂ ಕೇಳೋ ಚಾನ್ಸಸ್ ಇರಬಹುದು. ಇದೇ ಕ್ವಶನ್ ಕೊಡ್ತಾರೆ ಅಂತ ನಾನು ಅಷ್ಟೇನೆ ನಿಮಗೆ ಕೊಡ್ತಾ ಇಲ್ಲ. ಈ ತರ ಕ್ವಶನ್ಸ್ ನ ಕೇಳ್ತಾರೆ ಅಂತಾನೆ ನಮ್ ಟೀಮ್ ಅವ್ರು ನಿಮ್ಗೆ ಪ್ರಿಪೇರ್ ಮಾಡ್ಕೊಟ್ಟಿರೋದು. ಇದನ್ನ ವಿಟಿದವರು ಕೂಡ ಬಿಟ್ಟಿಲ್ಲ. ನಾವೊಂದು ಹೋಪ್ ಇಂದ ಅವರ ರೆಫರೆನ್ಸ್ ತಗೊಂಡು ಸೊ ಸರ್ ಜೊತೆ ಮಾತಾಡಿ, ಮೇಡಮ್ ಜೊತೆ ಮಾತಾಡಿ ಅದ್ರ ಬೇಸ್ ಮೇಲೆ ನಾವು ಈ ಕ್ವಶನ್ ಪೇಪರ್ ನ ಕ್ರಿಯೇಟ್ ಮಾಡಿರೋದೇ ಹೊರತು ಸೊ ನಾವೇ ಬೇಕು ಸ್ಟೂಡೆಂಟ್ಸ್ ಏನೋ ಒಂದು ಈ ತರ ಮಾಡೋಣ ಅಂತ ಏನೋ ಯಾವುದೇ ಉದ್ದೇಶ ಇರಲಿಲ್ಲ. ಸೊ ಒಂದು ರೆಫರೆನ್ಸ್ ನ ತಗೊಂಡು ಪ್ರೀವಿಯಸ್ ಕ್ವಶನ್ ಪೇಪರ್ ರೆಫರೆನ್ಸ್ ತಗೊಂಡು ಸರ್ನ ಕೇಳ್ಕೊಂಡು ಮೇಡಮ್ ನ ಕೇಳ್ಕೊಂಡು ಆಮೇಲೆ ನಾವು ಈ ಕ್ವಶನ್ ಪೇಪರ್ ಕೈ ಹಾಕಿದ್ರು. ಓಕೆ, ಫಸ್ಟ್ ಈ ಆನ್ಸರ್ಸ್ ನೀವು ಯಾವ ತರ ಬರೀಬೇಕು ಅಂದ್ರೆ ಡೆಫಿನೇಷನ್ ಬರೀಬೇಕು. ಡೆಫಿನೇಷನ್ ಏನಂತ ಬರೀಬೇಕು, ಪ್ಯಾರಲಲ್ ಕಂಪ್ಯೂಟಿಂಗ್ is a type of computing in which large problem is divided into smaller parts and these answers are processed at the same time using multiple processor or cores. ನಿಮ್ಗೆ ಅರ್ಥ ಆಯ್ತು ಅನ್ಕೋತೇನೆ. ಸೊ ಏನಿಲ್ಲ, ಸಿಂಪಲ್ ಅರ್ಥ, ನೀವು ಅರ್ಥ ಮಾಡ್ಕೊಳ್ಳೋದೇ ಆನ್ಸರ್ ಮತ್ತೆ ಅದನ್ನೇ ನೀವು ಕ್ಲೀನ್ ಆಗಿ ರೆಪ್ರೆಸೆಂಟ್ ಮಾಡೋದೇ ಆನ್ಸರ್. ಸೊ ಪ್ಯಾರಲಲ್ ಕಂಪ್ಯೂಟಿಂಗ್ ಇಸ್ ಎ ಟೈಪ್ ಆಫ್ ಕಂಪ್ಯೂಟಿಂಗ್. ಇದೊಂದು ಕಂಪ್ಯೂಟಿಂಗ್ ಅಂದ್ರೆ ಕ್ಯಾಲ್ಕುಲೇಷನ್ ಇನ್ ವಿಚ್ ಲಾರ್ಜ್ ಪ್ರಾಬ್ಲಮ್ ಇಸ್ ಡಿವೈಡೆಡ್ ಇಂಟು ಸ್ಮಾಲರ್ ಪಾರ್ಟ್ಸ್ ಅಂಡ್ ದೀಸ್ ಪಾರ್ಟ್ಸ್ ಆರ್ ಪ್ರೊಸೆಸ್ಡ್ ಅಟ್ ದಿ ಸೇಮ್ ಟೈಮ್ ಯೂಸಿಂಗ್ ಮಲ್ಟಿಪಲ್ ಪ್ರೊಸೆಸರ್ ಆರ್ ಕೋರ್ಸ್. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಅಥವಾ ಒಂದು ಪ್ರೊಸೆಸರ್, ನಮ್ಮ ಸಿಸ್ಟಮ್ ಅಲ್ಲಿ ಒಂದು ಪ್ರೊಸೆಸರ್ ಅಂತ ಒಂದು ಡಿವೈಸ್ ಇರುತ್ತೆ. ಸೊ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಅದ್ರ ಸಿಸ್ಟಮ್ ಅಲ್ಲಿ ಇರುತ್ತೆ. ಎಲ್ಲಾ ಸಿಸ್ಟಮ್ ಅಲ್ಲೂ, ಎಲ್ಲಾ ಕಂಪ್ಯೂಟರ್ ಅಲ್ಲೂ, ಎಲ್ಲಾ ಲ್ಯಾಪ್ಟಾಪ್ಸ್ ಅಲ್ಲೂ ಇದ್ದೇ ಇರುತ್ತೆ ಪ್ರೊಸೆಸರ್ ಅಂತ. ಓಕೆನಾ, ಸೊ ಅದರಿಂದನೇ ಪ್ರತಿಯೊಂದು ಟಾಸ್ಕ್ ಆಗೋದು. ಈಗ ನಾನು PDF ಓಪನ್ ಮಾಡೋದು, ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಗ್ತಿರೋ ವಿಡಿಯೋ ಆಗ್ಲಿ, ಇವೆಲ್ಲ ವರ್ಕ್ ಆಗೋದೇ ಒಂದು ಟಾಸ್ಕ್ ಅಥವಾ ಒಂದು ಪ್ರಾಬ್ಲಮ್. ಇದನ್ನ ಚಿಕ್ಕ ಪೀಸ್ ಆಗಿ ಡಿವೈಡ್ ಆಗಿ ಅದಾದ್ಮೇಲೆ ಆ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಒಂದು ಕಂಬೈನ್ ಮಾಡಿ ನಮ್ಗೆ ಒಂದು ಸೊಲ್ಯೂಷನ್ ಕೊಡುತ್ತಲ್ಲ, ಸೊ ಅದೇ ಪ್ಯಾರಲಲ್ ಕಂಪ್ಯೂಟಿಂಗ್. ಅದು ಅಟ್ ಎ ಟೈಮ್ ಅಲ್ಲಿ ಆಗುತ್ತೆ. ಇದೇನಾದ್ರೂ ನೀವು ಓಲ್ಡ್ ಪ್ರೋಗ್ರಾಮಿಂಗ್ ಅಂದ್ರೆ ಓಲ್ಡ್ ಟೆಕ್ನಾಲಜಿ ಅಥವಾ ನೀವು 1940 1960 1980 ಈ ತರ ಓಲ್ಡ್ ಹೋದ್ರೆ ನಿಮ್ಗೆ ಅದೊಂದು ಗೊತ್ತಾಗುತ್ತೆ. ಸೊ ಆ ವಿಡಿಯೋಸ್ ನ ನೋಡಿ, ಯೂಟ್ಯೂಬ್ ಅಲ್ಲಿ ತುಂಬಾ ಇರ್ತವೆ ಈ ತರ ಪ್ರೋಗ್ರಾಮಿಂಗ್, ಈ ತರ ವಿಡಿಯೋಸ್ ನ ನೀವು ಅದನ್ನ ತೆಗೆದು ಸರ್ಚ್ ಮಾಡಿ ನೋಡೋ ಅಷ್ಟೊತ್ತಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ತರ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಓಕೆನಾ, ಇದನ್ನೇ ಡೆಫಿನೇಷನ್ ಆಗಿ ನೀವು ಬರೀಬಹುದು. ಅರ್ಥ ಮಾಡ್ಕೊಂಡ್ರೆ ಅದೇ ಆನ್ಸರ್. ಅರ್ಥ ಮಾಡ್ಕೊಂಡು ನೀವೇ ರೆಪ್ರೆಸೆಂಟ್ ಮಾಡ್ತಾರೆ ಅದೇ ಆನ್ಸರ್. ನೆಕ್ಸ್ಟ್ ಪಾಯಿಂಟ್, ಬೈ ಎಕ್ಸಿಕ್ಯೂಟಿಂಗ್ ಟಾಸ್ಕ್ ಸೈಮಲ್ಟೇನಿಯಸ್ಲಿ ದಿ ಓವರ್ ಆಲ್ execution time of a programming is reduced. ಓಕೆ, ಸೊ ಇದು ಈ ತರ 2 ಪಾಯಿಂಟ್ ನ ನೀವು ಬರೆದ್ರೆ ಸಾಕು. ಸೊ ಇದಕ್ಕೊಂದು 3 or 4 ಮಾರ್ಕ್ಸ್ ಇರುತ್ತೆ, ಅಷ್ಟು ಕೊಟ್ಬಿಡ್ತಾರೆ. ನೆಕ್ಸ್ಟ್, ನೀಡ್ ಫಾರ್ ಪ್ಯಾರಲಲ್ ಪ್ರೋಗ್ರಾಮಿಂಗ್ ಇನ್ ಮಾಡರ್ನ್ ಕಂಪ್ಯೂಟರ್ ಸಿಸ್ಟಮ್. First point, the speed of a single processor cannot be increased continuously due to power consumption and heat generation issue. Parallel computing solves this problem by using multiple processor. ಸೊ ಹೇಗೆ ಈ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡುತ್ತೆ ಅಂದ್ರೆ ಮಲ್ಟಿಪಲ್ ಕೋರ್ಸ್ ನ ಅಥವಾ ಮಲ್ಟಿಪಲ್ ಪ್ರೊಸೆಸರ್ಸ್ ನ, ವಿಡಿಯೋ ಎಡಿಟರ್ಸ್ ನ ಈ ತರ ಪ್ರೊಸೆಸರ್ಸ್ ನ ತುಂಬಾ ಯೂಸ್ ಮಾಡ್ತಾರೆ. ಸೊ ಒಂದೇ ಪ್ರೊಸೆಸರ್ ಇಂದ ಒಂದೇ CPU ಇಂದ ವಿಡಿಯೋ ಎಡಿಟಿಂಗ್ ಮಾಡಕ್ ಆಗೋದಿಲ್ಲ. ಸೊ ಅದೊಂದು. ಮತ್ತೆ ಏರ್ ಸ್ಪೇಸ್, ನಾಸಾ, ಇಸ್ರೋ ಈ ತರ ಏನೇನು ಇದಿದಾವೆ ಆ ತರ ಕಂಪ್ನಿಗಳು ಅವ್ರು ಯೂಸ್ ಮಾಡೋದೇ ಈ ತರ ಒಂದು ಪ್ಯಾರಲಲ್ ಕಂಪ್ಯೂಟಿಂಗ್ ಟೆಕ್ನಾಲಜಿನ. ಅದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಯೂಟ್ಯೂಬ್ ಅಲ್ಲಿ ನೋಡಿ ಅಥವಾ ನಿಮ್ಗೆ ಟೀಚಿಂಗ್ ಅಲ್ಲಿ ಹೇಳಿರ್ತಾರೆ. ಸೊ ಅದನ್ನ ನೆನಪಿಸ್ಕೊಳ್ಳಿ.
ಅಥವಾ ನಿಮ್ಗೆ ಒಂದು ಗೊತ್ತಿಲ್ಲ ಅಂದ್ರೆ ಜಸ್ಟ್ ಒಂದು ರಿವಿಷನ್ ಮಾಡ್ಕೊಳ್ಳಿ, ನಮ್ಮ ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ನಮ್ಮ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ, ಇವೆಲ್ಲ ವರ್ಕ್ ಆಗುತ್ತೆ ಪ್ಯಾರಲ್ ಕಂಪ್ಯೂಟಿಂಗ್ ಈ ಟೆಕ್ನಾಲಜಿ ಮೇಲೆ. ಈ ಪಾಯಿಂಟ್ ನ ಬರೀರಿ. ನೆಕ್ಸ್ಟ್ ಪಾಯಿಂಟ್, ಮಾಡರ್ನ್ ಕಂಪ್ಯೂಟರ್ ಸಿಸ್ಟಮ್ ಆರ್ ಬಿಲ್ಟ್ ಇನ್ ವಿತ್ ಮಲ್ಟಿ ಕೋರ್ ಪ್ರೊಸೆಸರ್ ಅಂಡ್ GPU. ಪ್ಯಾರಲ್ ಪ್ರೋಗ್ರಾಮಿಂಗ್ ಹೆಲ್ಪ್ ಇನ್ ಯೂಸಿಂಗ್ ಆಲ್ ದೀಸ್ ಕೋರ್ ಎಫಿಷಿಯಂಟ್ಲಿ. ಸೊ ನೀವು ಯಾರೋ ಸ್ಟೂಡೆಂಟ್ಸ್ ಗೇಮ್ ಮಾಡ್ತಿದ್ರೆ ನಿಮ್ಮ ಗೇಮಿಂಗ್ ಅದು ಕೂಡ ವರ್ಕ್ ಆಗೋದು ಇದೇ ಟೆಕ್ನಾಲಜಿ ಮೇಲೆ, ಪ್ಯಾರಲ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಮೇಲೆ ವರ್ಕ್ ಆಗೋದು. ಅದಕ್ಕೆ ಗೇಮಿಂಗ್ ಬೇಕು ಅಂದ್ರೆ ಅದಕ್ಕೆ ನಿಮ್ಗೆ ಕೋರ್ ಇವೇನಿದಾವಲ್ಲ, ಇಂಟೆಲ್ ಆಗ್ಲಿ, AMD ರೈಸನ್ ಆಗ್ಲಿ, ಇವೆಲ್ಲ ಕೋರ್ಸ್ ಇನ್ಕ್ರೀಸ್ ಇದ್ರೆ, ಮತ್ತೆ ಗ್ರಾಫಿಕ್ ಕಾರ್ಡ್ ಎಸ್ಪೆಷಲಿ ಗೇಮಿಂಗ್ ಆರ್ಡರ್ ಗ್ರಾಫಿಕ್ ಕಾರ್ಡ್ ಮುಖ್ಯ ಆಗಿರುತ್ತೆ. ಸೊ ಅವೆಲ್ಲ ಪರ್ಫೆಕ್ಟ್ ಆಗಿದ್ರೆ ಮಾತ್ರನೇ ಸೊ ನೀವು ಯೂಸ್ ಮಾಡಿರೋ ಅಪ್ಲಿಕೇಶನ್, ಗೇಮಿಂಗ್ ಅಪ್ಲಿಕೇಶನ್ ಆಗ್ಲಿ, ನೀವು ಯೂಸ್ ಮಾಡಿರೋ ವಿಡಿಯೋ ಸಾಫ್ಟ್ವೇರ್ಸ್ ಆಗ್ಲಿ, ಇವೆಲ್ಲ ಸೈಮಲ್ಟೇನಿಯಸ್ಲಿ ವರ್ಕ್ ಆಗೋದು ಈ ಪ್ಯಾರಲ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಮೇಲೆ. ಓಕೆನಾ, ಇವೆಲ್ಲ ಪರ್ಫೆಕ್ಟ್ ಆಗಿದ್ರೆ ಮಾತ್ರನೇ ಸೊ ಈ ತರ ಇನ್ ಅಪ್ಲಿಕೇಶನ್ಸ್ ಆಗಲಿ ಸಾಫ್ಟ್ವೇರ್ಸ್ ಅಲ್ಲಿ ವರ್ಕ್ ಆಗೋದು. ಸೊ ಇದು ಎಲ್ಲಾ ಕೋರ್ಸ್ ಎಫಿಷಿಯಂಟ್ ಆಗಿ ಪ್ರತಿಯೊಂದು ಕರೆಕ್ಟ್ ವರ್ಕ್ ಆಗೋ ತರನೇ ಯೂಸ್ ಮಾಡುತ್ತೆ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು, ಪ್ಯಾರಲ್ ಎಕ್ಸಿಕ್ಯೂಷನ್ ಇಂಪ್ರೂವ್ಸ್ ದಿ ಪರ್ಫಾರ್ಮೆನ್ಸ್ ಅಪ್ಲಿಕೇಶನ್ ಬೈ ರೆಡ್ಯೂಸಿಂಗ್ ದಿ ಟೋಟಲ್ ಕನ್ಸಂಪ್ಷನ್ ಟೈಮ್. ಇದೊಂದು ಪಾಯಿಂಟ್ ನ ನೀವು ಬರೀಬಹುದು. ನೆಕ್ಸ್ಟ್, ಮನಿ ಮಾಡರ್ನ್ ಅಪ್ಲಿಕೇಶನ್ such as weather forecasting, artificial intelligence, data analytics, image processing and scientific simulation involve large amount of data and complex calculation which requires parallel processing. ಓಕೆ, ಈ ಪಾಯಿಂಟ್ ನ ನೀವು ಮ್ಯಾಂಡೇಟರಿ ಬರೀಬೇಕು. ಇದನ್ನೇ ಬರೀಬೇಕಂತ ಏನಿಲ್ಲ ಕಂಡ್ರೆ, ನೀವಲ್ಲ ನೀವು ಹೇಳ್ತಾ ಇರೋದು ಆನ್ಸರ್ಸ್ ನ ಪಾಯಿಂಟ್ ವೈಸ್ ಇದೇ ಬರೀಬೇಕಂತ ಏನಿಲ್ಲ. ಪ್ಯಾರಲ್ ಕಂಪ್ಯೂಟಿಂಗ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಪ್ರತಿಯೊಂದ್ರಲ್ಲೂ ಯೂಸ್ ಮಾಡ್ತೀವಿ. ನಾವು ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ, ನಮ್ ಕೈಯಲ್ಲಿ ಹಾಕೋ ವಾಚ್ ಅಲ್ಲೂ ಯೂಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಫೋನ್ ಅಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಅಟ್ ಎ ಟೈಮ್ ಇಮೇಜ್ ಪ್ರೊಸೆಸಿಂಗ್ ಆಗ್ಬೇಕಲ್ಲ. ಸೊ ಈಗ ನಾವೇನಾದ್ರು ಒಂದು ಇಮೇಜ್ ಕ್ರಿಯೇಟ್ ಮಾಡ್ತಿದೀವಿ ಅಂದ್ರೆ, ಕ್ರಿಯೇಷನ್ ಆಗಲಿ, ಈಗ ChatGPT ನಾವು ಕೇಳ್ತೀವಲ್ವ, ಪ್ರಾಂಪ್ಟ್ ಕೊಟ್ಬಿಟ್ಟು ಈ ತರ ಕಂಟೆಂಟ್ ನ ಕೊಡಿ, ಈ ತರ ಇಮೇಜ್ ನ ಕ್ರಿಯೇಟ್ ಮಾಡಿ ಅಂತ. ಸೊ ಅವೆಲ್ಲ ವರ್ಕ್ ಆಗಿದೆ ಈ ಪ್ಯಾರಲ್ ಕಂಪ್ಯೂಟಿಂಗ್ ಪ್ರೋಗ್ರಾಮಿಂಗ್ ಟೆಕ್ನಾಲಜಿ ಮೇಲೆ. ಓಕೆ, ಸೊ ಇದೊಂದು ಪಾಯಿಂಟ್ ನ ನೀವು ಮ್ಯಾಂಡೇಟರಿ ಬರೀಬೇಕು. ನೀವು ಇದನ್ನೇ ಬರೀಬೇಕಂತ ಏನಿಲ್ಲ, ನೀವು ಏನ್ ತಿಳ್ಕೊಂಡಿರ್ತಾರ, ಏನ್ ಅರ್ಥ ಮಾಡ್ಕೋತಾರ ಅದನ್ನ ಇಂಗ್ಲಿಷ್ ಅಲ್ಲಿ ಕ್ಲಿಯರ್ ಮಾಡಿ ಅಷ್ಟೇ. ಅದೊಂದು ದಯವಿಟ್ಟು ನಾನು ಕೇಳ್ಕೊಳ್ಬಲ್ಲೆ. ನೆಕ್ಸ್ಟ್ ಪಾಯಿಂಟ್, ಪ್ಯಾರಲಲ್ ಪ್ರೋಗ್ರಾಮಿಂಗ್ ensure better utilization of the system resources such as CPU, memory and processing unit. ಸಿಂಪಲ್ ಥಿಂಗ್, ಪ್ಯಾರಲಲ್ ಪ್ರೋಗ್ರಾಮಿಂಗ್ ಇದೇನೇನ್ ಮಾಡುತ್ತೆ ಅಂದ್ರೆ, ಸೊ ಎಲ್ಲಾ ಸಿಸ್ಟಮ್ ಅಲ್ಲಿ ಅಲೋಕೇಟ್ ಆಗಿರೋ ಡಿವೈಸಸ್ ಲೈಕ್ CPU, ಮೆಮೊರಿ, ಪ್ರೊಸೆಸಿಂಗ್ ಯೂನಿಟ್ಸ್ ಇವೆಲ್ಲ ಕೂಡ ಏನಾಗುತ್ತೆ, ಸೊ ಪರ್ಫೆಕ್ಟ್ ಯೂಸ್ ಮಾಡುತ್ತೆ. ಇದು ಬಿಟ್ಬಿಟ್ಟು ಬೇರೆ ಏನ್ ಯೂಸ್ ಮಾಡೋಲ್ಲ, ಪರ್ಫೆಕ್ಟ್ ಯೂಸ್ ಮಾಡುತ್ತೆ. ನೆಕ್ಸ್ಟ್, ಪ್ಯಾರಲಲ್ ಸಿಸ್ಟಮ್ಸ್ ಆರ್ ಸ್ಕೇಲೆಬಲ್ ಆಸ್ ದಿ ಪ್ರಾಬ್ಲಮ್ size increases, more processors can be added to improve performance. Okay, ಸೊ ಇದು ಸ್ಕೇಲೆಬಲ್ ಕೂಡ ಮಾಡ್ಕೋಬಹುದು. ಇನ್ಕ್ರೀಸಿಂಗ್ SSD ಕಾರ್ಡ್ಸ್ ಅಥವಾ ಗ್ರಾಫಿಕ್ ಕಾರ್ಡ್ಸ್ ಇನ್ಕ್ರೀಸ್ ಮಾಡ್ಕೋಬಹುದಲ್ಲ, ಅದೇ ತರ ಇಲ್ಲೂ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ನೆಕ್ಸ್ಟ್ ಪಾಯಿಂಟ್, ಪ್ಯಾರಲಲ್ ಎಕ್ಸಿಕ್ಯೂಷನ್ ಕನ್ಸ್ಯೂಮ್ ಲೆಸ್ ಎನರ್ಜಿ ಕಂಪೇರ್ಡ್ ಟು ರನ್ನಿಂಗ್ ಸಿಂಗಲ್ ಪ್ರೊಸೆಸರ್ ಅಟ್ ಎ ವೆರಿ ಹೈ ಸ್ಪೀಡ್. ಸೊ ಪ್ಯಾರಲಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಪ್ಯಾರಲಲ್ ಕಂಪ್ಯೂಟಿಂಗ್ ಟೆಕ್ನಾಲಜೀಸ್ ಇದು ಲೆಸ್ ಪವರ್ ನ ಲೆಸ್ ಎನರ್ಜಿನ ಯೂಸ್ ಮಾಡುತ್ತೆ ಕಂಪೇರ್ ಟು ಯಾವ್ದಕ್ಕೆ ಸಿಂಗಲ್ ಪ್ರೊಸೆಸರ್ ಅದಕ್ಕೆ ಯೂಸ್ ಮಾಡೋ ಎನರ್ಜಿಗಿಂತ. ಸೊ ಇದು ಲೆಸ್ ಎನರ್ಜಿ ಯೂಸ್ ಮಾಡುತ್ತೆ, ಅದು ಹೈ ಎನರ್ಜಿ ಯೂಸ್ ಮಾಡುತ್ತೆ, ಲೆಸ್ ಎನರ್ಜಿ ಯೂಸ್ ಮಾಡುತ್ತೆ. ರಿಯಲ್ ಟೈಮ್ ಅಂಡ್ ಹೈ ಪರ್ಫಾರ್ಮೆನ್ಸ್ ಅಪ್ಲಿಕೇಶನ್ ರಿಕ್ವೈರ್ ಫಾಸ್ಟ್ ರೆಸ್ಪಾನ್ಸ್ ಟೈಮ್ ವಿಚ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಪ್ಯಾರಲಲ್ ಕಂಪ್ಯೂಟಿಂಗ್. ಸೊ ಈ ರಿಯಲ್ ಟೈಮ್ ಹೈ ಪರ್ಫಾರ್ಮೆನ್ಸ್ ಅಪ್ಲಿಕೇಶನ್ ಏನಿದಾವೆ ಅಂದ್ರೆ ವೆದರ್ ಫಾರ್ಕಾಸ್ಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏನು ಹೈ ಪರ್ಫಾರ್ಮೆನ್ಸ್ ಅಪ್ಲಿಕೇಶನ್ಸ್ ಇದಾವೆ, ಇವು ಇದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಪ್ಯಾರಲಲ್ ಕಂಪ್ಯೂಟಿಂಗ್ ನೆಸೆಸಿಟಿ ಇದ್ದೇ ಇದೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡಲೇಬೇಕು ಅಂತ ಒಂದು ಕನ್ಕ್ಲೂಷನ್ ನೀವು ಕೊಡ್ಬೋದು. ಇಷ್ಟು ಪಾಯಿಂಟ್ಸ್ ನೀವು ಇದೇ ಪಾಯಿಂಟ್ಸ್ ನ ಬರೀ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಈ ಪಾಯಿಂಟ್ಸ್ ನ ನೀವು ಓದಿ ಬರೆಯೋಷ್ಟೊತ್ತಿಗೆ ಗಟ್ಟಿ ಮಾಡಿ ಬರೋದಕ್ಕೆ ತುಂಬಾ ಟೈಮ್ ಆಗ್ಬಿಡುತ್ತೆ. ಇಲ್ಲಿ ಏನ್ ಅರ್ಥ ಮಾಡ್ಕೋತಾರ ಇದನ್ನ ಓದಿನ ಅರ್ಥ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಪಾಯಿಂಟ್ ನ ಮಾಡ್ಬೇಕು. ಸೊ ಅದೇ ಇರೋದು, ಅದನ್ನ ಎಕ್ಸಾಮ್ ಅಲ್ಲಾದ್ರೂ ಮಾಡ್ಬೋದು, ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲಿ ಬೇಕಾದ್ರೂ ಅನ್ಸುತ್ತೆ. ಈಗ ಓದ್ತಾ ಇದ್ರೆ ಇನ್ನು 15ನೇ ತಾರೀಕು ಎಕ್ಸಾಮ್ ಇರೋದು, ಅವಾಗ್ಲೇ ನೀವು ಈ ಚಿಕ್ಕ ಶಾರ್ಟ್ ನೋಟ್ಸ್ ನ, ಸೊ ನೀವು ನನ್ನ ಆಫೀಸಿಗೆ ಬಂದ್ರೆ ಗೊತ್ತಿರುತ್ತೆ, ಸ್ಟಿಕ್ಕಿ ನೋಟ್ಸ್ ನಾನು ಹಾಕೊಂಡಿರ್ತೀನಿ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಾನು ಸ್ಟಿಕ್ಕಿ ನೋಟ್ಸ್ ನ ಅಂಟಾಕಿರ್ತೀನಿ. ಸುತ್ತಮುತ್ತ ಇಲ್ಲಿ 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 ನನ್ನ ಎದುರುಗಡೆ ಇದೆ ಒಂದು ಚಿಕ್ಕದು, ಅಲ್ಲೆಲ್ಲ ಹಿಂದೆಲ್ಲ ಹಾಕಿಲ್ಲ. ಸೊ ಸ್ಟೂಡೆಂಟ್ಸ್ ಬರ್ತಾರೆ ಹಿಂದೆ ಕುತ್ಕೋತಾರೆ ಅನ್ನೋ ರೀತಿಯಿಂದ ಹಾಕಿಲ್ಲ. ಸೊ ನನ್ನ ಆಫೀಸ್ ಹತ್ರ ಯಾರು ವಿಸಿಟ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಈ ಚಿಕ್ಕ ಸ್ಟಿಕ್ಕಿ ಅಂಟಾಕಿರ್ತೀನಿ. ಸೊ ಒಂದು ಪಾಯಿಂಟ್ ವೈಸ್ ಏನೇನ್ ಮಾಡ್ಬೇಕು ಏನಿಲ್ಲ ಅಂತ ಕ್ಲೀನ್ ಆಗಿ ಈ ತರ ನಾನು ಅಂಟಾಕೊಂಡ್ರೆ, ಅದೇ ತರ ನೀವು ಬೇಕಾದ್ರೆ ಮಾಡ್ಕೋಬಹುದು. ಸೊ ಒಂದು ಡಯಾಗ್ರಾಮ್ ಅಂತೂ ಮ್ಯಾಂಡೇಟರಿ ಬರೀಬೇಕು. ನಾನು ಈಗ ಏನ್ ಹೇಳಿದೆ ಅದನ್ನೇ ಕೂಡ ನೀವು ಡಯಾಗ್ರಾಮ್ ರೆಸ್ಪೆಂಡ್ ಮಾಡಬಹುದು. ಪ್ಯಾರಲಲ್ ಕಂಪ್ಯೂಟಿಂಗ್ ಕಾನ್ಸೆಪ್ಟ್ ಏನು, ಒಂದು ಪ್ರಾಬ್ಲಮ್ ನ, ಸೊ ಆ ಪ್ರಾಬ್ಲಮ್ ನ ಸ್ಮಾಲ್ ಚಂಕ್ ಪೀಸ್ ಆಗಿ ಡೌನ್ಲೋಡ್ ಆಗಿ ಡಿವೈಡ್ ಆಗಿ ಅದನ್ನ ಸೊಲ್ಯೂಷನ್ ಮಾಡಿ ಆಮೇಲೆ ಅದೇ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿ ನಮಗೆ ಬರುತ್ತೆ. ಸೊ ಲೈಕ್ ಇದೇ ತರ ನೋಡಿ, ಪ್ಯಾರಲಲ್ ಕಂಪ್ಯೂಟಿಂಗ್ ಕಾನ್ಸೆಪ್ಟ್ ಪ್ರಾಬ್ಲಮ್ ಅದು 3 ಡಿವೈಡ್ ಆಗಿದೆ, 1, 2, 3.
ಸೊ ಒಂದ್ ಪೀಸ್ ಪ್ರೊಸೆಸರ್, ಒಂದ್ ಪೀಸ್ ಪ್ರೊಸೆಸರ್, 2 ಪೀಸ್ ಅಂದ್ರೆ ಕೋರ್ಸ್ ಇವೆಲ್ಲ. ಓಕೆನಾ. ಸೊ ಪ್ರೊಸೆಸರ್ಸ್ ಅಂದ್ರೆ ಕೋರ್ಸ್, ಇವಕ್ಕೆಲ್ಲ ಲಾಸ್ಟ್ ಕಂಬೈನ್ ಆಗಿ ಇಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ಈ ಪ್ರಾಬ್ಲಮ್ ಇಲ್ಲಿ ಲಾಸ್ಟ್ ಗೆ ಸೊಲ್ಯೂಷನ್ ಆಗಿರುತ್ತೆ. ಸೊ ಈ ತರ ನೀವು ಒಂದು ಡಯಾಗ್ರಾಮ್ ಬರುತ್ತೆ ಸಾಕು. ಸೊ ಇಲ್ಲಿಗೆ 10 ಮಾರ್ಕ್ಸ್ ಕ್ಲೋಸ್ ಆಗಿರುತ್ತೆ. ಐ ಹೋಪ್ ಒಂದು ಐಡಿಯಾ ಬಂತು ಅಥವಾ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಯಾರಿಗೂ ಅರ್ಥ ಆಗಿಲ್ಲ ಪ್ಲೀಸ್ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಯಾಕೆಂದ್ರೆ ಸೊ ನಾನು ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ, ಮತ್ತೆ ಇದನ್ನ ಈ ತರ ಇದೆ ಅಂತ ಹೇಳಕ್ ಟ್ರೈ ಮಾಡ್ತೀನಿ. ಸೊ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರು ಪ್ಲೀಸ್ ಇದನ್ನ ಇನ್ನೊಂದ್ಸಲ ಓದಿ ಆಮೇಲೆ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ನ ಬರೀರಿ. ಸೊ ಇದೇ ತರ ಬರೀಬೇಕು ಅಂತ ನಾನು ಹೇಳೋದಿಲ್ಲ, ವಿಡಿಯೋ ಗೈಡ್ಲೈನ್ಸ್ ಕೂಡ ಎಲ್ಲೂ ನಿಮ್ಗೆ ಹೇಳೇ ಇಲ್ಲ. ಟೆಕ್ಸ್ಟ್ ಬುಕ್ ಇರೋದ್ರನ್ನೇ ಆನ್ಸರ್ ಇರಬೇಕು ಅಥವಾ ಸೊ ಇಲ್ಲೇನು ಮಾಡಲ್ ಕ್ವಶನ್ ಫಾರ್ ಆನ್ಸರ್ ಇರುತ್ತಲ್ಲ ಅದೇ ತರ ಇರ್ಬೇಕು ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳಿದಿಲ್ಲ. ನಿಮ್ಗೆ ಏನ್ ಗೊತ್ತು, ಅರ್ಥ ಮಾಡ್ಕೊಂಡಿದ್ರೆ ಏನ್ ಗೊತ್ತು ಅದನ್ನ ಮಾತ್ರ ಬರೀಬೇಕಾಗಿರೋದು. ಓಕೆ. ಸೊ ಐ ಹೋಪ್ ಒಂದು ಐಡಿಯಾ ಬಂತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.